ಸ್ನೇಹಿತರೆ, ಈ ವ್ಯಕ್ತಿ ಸುಮಾರು 89 ವರ್ಷಗಳ ಕಾಲ ಮಠಾಧೀಶರಾಗಿದ್ದವರು. ಲಕ್ಷಾಂತರ ಮಕ್ಕಳಿಗೆ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿದವರು. ಜೊತೆಗೆ ಅಕ್ಷರವನ್ನು ವಸತಿಯನ್ನು ಕಲ್ಪಿಸಿದವರು. ಯಾವುದೇ ಅಧಿಕಾರ ಪ್ರಶಸ್ತಿಗಳಿಗೆ ಜೋತು ಬೀಳದವರು. ಜಾತಿ ಧರ್ಮಗಳ ಬೇಲಿಯಿಂದ ಹೊರಗುಳಿದವರು. ಬಸವಣ್ಣನ ತತ್ವಗಳನ್ನು ತಮ್ಮ ಜೀವಿತದುದ್ದಕ್ಕೂ ಅನುಸರಿಸಿಕೊಂಡು ಬಂದವರು. ಅವರೇ ಕರ್ನಾಟಕ ರತ್ನ, ನಡೆದಾಡುವ ದೇವರು ಎಂದೇ ಕರೆಯುತ್ತಿದ್ದ ಶ್ರೀ ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಸುಮಾರು 600 ವರ್ಷಗಳ ಹಿಂದೆ ಶ್ರೀ ಗೋಸಲ ಸಿದ್ದೇಶ್ವರ ಸ್ವಾಮಿಗಳು ಈ ಸಿದ್ಧಗಂಗಾ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಒಮ್ಮೆ ಗೋಸಲ ಸಿದ್ದೇಶ್ವರರು ಕೆಲವು ಜಂಗಮರೊಂದಿಗೆ ಇಲ್ಲಿನ ಬೆಟ್ಟಕ್ಕೆ ಬಂದು ತಪಸ್ಸು ಮಾಡ್ತಾ ಇದ್ರು. ಆಗ ಒಬ್ಬರು ವಯಸ್ಸಾದ ಜಂಗಮರಿಗೆ ತುಂಬ ಬಾಯಾರಿಕೆ ಆಗುತ್ತೆ. ಆಗ ಈ ಬೆಟ್ಟದಲ್ಲಿ ಎಲ್ಲಿ ಹುಡುಕಿದ್ರೂ ನೀರು ಸಿಗೋದೇ ಇಲ್ಲ. ಆಗ ಗೋಸಲ ಸಿದ್ದೇಶ್ವರ ಸ್ವಾಮಿಗಳು ದೇವರನ್ನ ಪ್ರಾರ್ಥಿಸಿ ಬಂಡೆಗಲ್ಲನ್ನು ಮೊಣಕಾಲಿನಿಂದ ಗುದ್ತಾರೆ. ಆಗ ಆ ಬಂಡೆಗಲ್ಲಿನಿಂದ ನೀರು ಉಕ್ಕುತ್ತೆ. ಈ ರೀತಿ ಗೋಸಲ ಸಿದ್ದೇಶ್ವರರ ಸಂಕಲ್ಪದಿಂದ ಗಂಗೆ ಉಕ್ಕಿದ ಸ್ಥಳವಾದ್ದರಿಂದ ಈ ಸ್ಥಳಕ್ಕೆ ಸಿದ್ಧಗಂಗಾ ಎಂಬ ಹೆಸರು ಬರುತ್ತೆ. ಈ ವೇಳೆ ಮಠಾಧೀಶರಾಗಿದ್ದಂತಹ ಉದ್ದಾನ ಶಿವಯೋಗಿಗಳು 53 ವಿದ್ಯಾರ್ಥಿಗಳಿಗೆ ಮಠದಲ್ಲಿ ಪ್ರವೇಶವನ್ನು ನೀಡ್ತಾರೆ. ಆ ವಿದ್ಯಾರ್ಥಿಗಳಿಗೆ ಊಟ, ವಸತಿ, ಶಿಕ್ಷಣವನ್ನು ಉಚಿತವಾಗಿ ನೀಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಅಷ್ಟೊಂದು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಆಗಿನ ಕಾಲದಲ್ಲಿ ಮಠಕ್ಕೆ ಯಾವುದೇ ರೀತಿಯ ಆದಾಯದ ಮೂಲ ಇರಲಿಲ್ಲ. ಹೀಗೆ ಕಾಲ ಉರುಳ್ತಾ ಇತ್ತು. ಆಗ ಒಬ್ಬ ಬಾಲಕ ತನ್ನ ಶಾಲಾ ಪ್ರವೇಶಕ್ಕಾಗಿ ಸಿದ್ಧಗಂಗಾ ಮಠಕ್ಕೆ ಬರ್ತಾನೆ. ಬೇರೆ ಆದಾಯದ ಮೂಲ ಇಲ್ಲದೆ ಇದ್ದ ಕಾರಣ ಶ್ರೀಗಳು ಈ ಹುಡುಗನ ಪ್ರವೇಶಕ್ಕೆ ನಿರಾಕರಣೆ ಮಾಡ್ತಾರೆ. ಆಗ ಶ್ರೀಗಳ ಪಾದ ನಮಸ್ಕಾರ ಮಾಡಿಕೊಂಡು ಹೊರ ಹೋಗ್ತಾನೆ ಆ ಹುಡುಗ. ಈ ನಿರಾಕರಣೆಯಿಂದ ಹೊರಬಂದ ಈ ಹುಡುಗ ಬೇರೆ ಯಾರೂ ಅಲ್ಲ, ಅವರೇ ತ್ರಿವಿಧ ದಾಸೋಹಿ, ನಡೆದಾಡುವ ದೇವರು ಅಂತ ಕರೆಸ್ಕೊಳ್ಳುವಂಥ ಶ್ರೀ ಶಿವಕುಮಾರ ಸ್ವಾಮಿಗಳು. ಸ್ನೇಹಿತರೆ, ಮಾಗಡಿ ತಾಲೂಕಿನ ಹೊನ್ನಪ್ಪ ಮತ್ತು ಗಂಗಮ್ಮ ದಂಪತಿಗಳ 13 ಜನ ಮಕ್ಕಳಲ್ಲಿ ಈ ಶಿವಕುಮಾರ ಸ್ವಾಮೀಜಿಯವರು ಕೊನೆಯ ಮಗ. ಬಾಲ್ಯದಲ್ಲಿ ಈ ಶಿವಣ್ಣ ತುಂಬ ತುಂಟನಾಗಿರ್ತಾರೆ. ಹೆಂಗಸರು ತಮ್ಮ ತಲೆಯ ಮೇಲೆ ನೀರು ತುಂಬಿದ ಕೊಡವನ್ನು ಹೊತ್ತು ಸಾಕ್ತಾ ಇದ್ರೆ ಇವರು ಆ ನೀರಿನ ಮಡಿಕೆಗಳಿಗೆ ಕಲ್ಲನ್ನು ಹೊಡೆದು ಆ ಮಡಿಕೆಗಳನ್ನು ಹೊಡೆದಾಕ್ತಾ ಇದ್ರು. ಇದರಿಂದ ಆ ಊರಿನ ಹೆಂಗಸರು ಗಂಗಮ್ಮನ ಬಳಿ ಬಂದು ಶಿವಣ್ಣನ ಮೇಲೆ ದೂರುಗಳನ್ನು ಹೇಳ್ತಾ ಇದ್ರು. ಈ ಶಿವಣ್ಣನ ಕೈಯಿಂದ ಹೊಡೆದ ಮಡಿಕೆಗಳಿಗೆ ಹೊಸದಾಗಿ ಬೇರೆ ಮಡಿಕೆಗಳನ್ನು ಕೊಡೋದಕ್ಕೆ ಶಿವಣ್ಣನ ತಾಯಿ ಸಾಲು ಸಾಲು ಮಡಿಕೆಗಳನ್ನು ಜೋಡಿಸಿ ಇಡ್ತಾ ಇದ್ರು. ಇವರ ಮನೆಯಲ್ಲಿ 60 ಹಸುಗಳು, 16 ಎತ್ತುಗಳು, ಹೀಗೆ ಅವರ ಕೊಟ್ಟಿಗೆಯಲ್ಲಿ ಹಸುಕರು, ಎಮ್ಮೆಗಳು ತುಂಬಿ ಹೋಗಿದ್ವು. ಈ ಶಿವಣ್ಣ ಚಿಕ್ಕಂದಿನಿಂದಲೂ ದೈವಭಕ್ತರಾಗಿದ್ದರು. ಇವರು ದೇವರ ಧ್ಯಾನವನ್ನು ಯಾವ ಪರಿಯಾಗಿ ಮಾಡ್ತಾ ಇದ್ರು ಅಂದರೆ ಸುಮಾರು 1 ರಿಂದ 1.5 ತಾಸುಗಳ ಕಾಲ ದೇವರ ಧ್ಯಾನವನ್ನು ಮಾಡ್ತಾ ಇದ್ರು. ಇಷ್ಟೊಂದು ದೈವಭಕ್ತಿಯನ್ನು ಹೊಂದಿದ್ದ ಶಿವಣ್ಣರ ಬಾಲ್ಯ ತುಂಬ ನೋವನ್ನು ಸಹ ಕಾಡಿತ್ತು. ತನ್ನ 2 ಅಣ್ಣಂದಿರು ಪ್ಲೇಗ್ ಮಹಾಮಾರಿಗೆ ಬಲಿಯಾಗ್ತಾರೆ. ಇಷ್ಟೆಲ್ಲ ನೋವಿನಿಂದ ಬೆಳೆದ ಶಿವಣ್ಣ ಓದಿನ ಕಡೆಗೆ ಗಮನ ಹರಿಸಿ ಸಿದ್ಧಗಂಗಾ ಮಠಕ್ಕೆ ಪ್ರವೇಶಕ್ಕಾಗಿ ಬಂದು ಅಲ್ಲಿ ಪ್ರವೇಶ ಸಿಗದೆ ತುಮಕೂರಿನಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡು ವ್ಯಾಸಂಗ ಮುಂದುವರಿಸ್ತಾರೆ. ಇದನ್ನು ತಿಳಿದ ಉದ್ದಾನ ಸ್ವಾಮಿಗಳು ಶಿವಣ್ಣರನ್ನು ಮಠಕ್ಕೆ ಕರೆದು ಪ್ರವೇಶವನ್ನು ನೀಡ್ತಾರೆ. ಸ್ನೇಹಿತರೆ, ಸಿದ್ಧಗಂಗಾ ಮಠದಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಪದವಿ ಶಿಕ್ಷಣಕ್ಕಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪ್ರವೇಶ ಪಡಿತಾರೆ. ಆಗ ಸಿದ್ಧಗಂಗಾ ಮಠಕ್ಕೆ ಬಂದು ಹೋಗ್ತಾ ಇದ್ದ ಶಿವಣ್ಣನ ಚೈತನ್ಯವನ್ನು ಗುರುತಿಸಿದವರು ಶ್ರೀ ಉದ್ದಾನ ಶಿವಯೋಗಿಗಳು. ಮುಂದೆ 1930ರಲ್ಲಿ ಶ್ರೀ ಮರುಳ ಸ್ವಾಮಿಗಳು ಆಕಸ್ಮಿಕವಾಗಿ ಶಿವೈಕ್ಯರಾಗ್ತಾರೆ. ಆಗ ಯುವಕರಾಗಿದ್ದ ಶಿವಣ್ಣ ಸಹ ಅಂತಿಮ ದರ್ಶನಕ್ಕೆ ಬಂದಿದ್ದರು. ಅವರ ಬದುಕು ಅತಿ ದೊಡ್ಡ ತಿರುವು ಪಡೆದ ದಿನ ಅದು. ಅಂತ್ಯ ಸಂಸ್ಕಾರ ಮುಗಿದ ಬಳಿಕ ಎಲ್ಲರ ಸಮ್ಮುಖದಲ್ಲಿ ಶಿವಣ್ಣರಿಗೆ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಯಾಗಿ ನೇಮಿಸಿ ಸನ್ಯಾಸ ದೀಕ್ಷೆಯನ್ನು ನೀಡ್ತಾರೆ ಉದ್ದಾನ ಶಿವಯೋಗಿಗಳು. ಅವತ್ತು ಕಾವಿ ಧರಿಸಿ ಶಿವಕುಮಾರ ಸ್ವಾಮಿಗಳಾಗಿ ನಾಮಾಂಕಿತರಾದ ಮರುಕ್ಷಣವೇ ಶಿವಣ್ಣನ ಬದುಕು ಸಂಪೂರ್ಣವಾಗಿ ಸಮಾಜಕ್ಕೆ ಅರ್ಪಿತವಾಗುತ್ತೆ. ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಶಿವಕುಮಾರ ಸ್ವಾಮಿಗಳು ತಮ್ಮನ್ನು ಮಠಕ್ಕೆ ಸಮರ್ಪಿಸಿಕೊಳ್ತಾರೆ. ಈ ಸಮಯದಲ್ಲೂ ಸಹ ಸಿದ್ಧಗಂಗಾ ಮಠದಲ್ಲಿ ಹಣದ ಕೊರತೆ ತುಂಬಾ ಇರುತ್ತೆ. ವಿದ್ಯಾರ್ಥಿಗಳಿಗೆ ದಾಸೋಹ ನೀಡೋಕ್ಕೂ ಕಷ್ಟವಾಗುತ್ತೆ. ಆದರೂ ಸಹ ದಾಸೋಹವನ್ನು ನಿಲ್ಲಿಸಬಾರ್ದು ಅಂತ ಇರೋದರಲ್ಲೇ ಮಠವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ಒಂದು ದಿನ ಚೇಳೂರಿನಲ್ಲಿ ಬಡ್ಡಿ ವ್ಯವಹಾರ ಮಾಡುತ್ತಿದ್ದ ಚಿಕ್ಕಣ್ಣ ಎಂಬ ವ್ಯಕ್ತಿ 700 ರೂಪಾಯಿಗಳಷ್ಟು ಹಣವನ್ನು ತಂದು ಉದ್ದಾನ ಸ್ವಾಮೀಜಿಗಳ ಮುಂದೆ ಇಡ್ತಾನೆ. ಈ ಹಣವು ಸ್ವಲ್ಪ ಗೆದ್ದಲು ಹಿಡಿದಿತ್ತು.
ಹೊಸ ಸ್ವಾಮಿಗಳು ಈ ಹಣವನ್ನು ಬದಲಾಯಿಸಿಕೊಡ್ತಾರಂತೆ ಎಂಬ ವಿಷಯ ತಿಳಿದು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ತಾನೆ. ಆಗ ಉದ್ದಾನ ಸ್ವಾಮೀಜಿಗಳು ಶಿವಕುಮಾರ ಸ್ವಾಮಿಗಳನ್ನು ಕರೆದು ಈ ನೋಟುಗಳನ್ನು ಬ್ಯಾಂಕಿನಲ್ಲಿ ಬದಲಾಯಿಸಿಕೊಂಡು ಬರುವಂತೆ ಹೇಳ್ತಾರೆ. ಮುಂದೊಂದು ದಿನ ಈ ಚಿಕ್ಕಣ್ಣ ಉದ್ದಾನ ಸ್ವಾಮಿಗಳ ಬಳಿ ಬಂದು ನಿಲ್ತಾನೆ. ಆಗ ಉದ್ದಾನ ಸ್ವಾಮಿಗಳು ಬದಲಾಯಿಸಿ ತಂದಿರುವಂಥ ಹಣವನ್ನು ಕೊಡಲು ಮುಂದಾಗ್ತಾರೆ. ಆಗ ಆ ವ್ಯಕ್ತಿ ಹಣವನ್ನು ತೆಗೆದುಕೊಳ್ಳದೆ ಈ ಮಠದ ಕಾರ್ಯಗಳಿಗೆ ಬಳಸಿಕೊಳ್ಳಿ ಅಂತ ಹೇಳಿ ಹೋಗ್ತಾನೆ. ಆ ಹಣ ಆಗಿನ ಕಾಲಕ್ಕೆ ದೊಡ್ಡ ಮೊತ್ತನೇ ಆಗಿತ್ತು. ಹೀಗೆ ಸಮಯ ಕಳೀತಾ ಇರುತ್ತೆ. ಆಗ ಉದ್ದಾನ ಸ್ವಾಮಿಗಳು ವಿಧಿವಶರಾಗ್ತಾರೆ. ಆಗ ಮಠದ ಸಂಪೂರ್ಣ ಹೊಣೆ ಶಿವಕುಮಾರ ಸ್ವಾಮಿಗಳ ಮೇಲೆ ಬೀಳುತ್ತೆ. ಹೀಗೆ ಮುಂದೊಂದು ದಿನ ಚಿಕ್ಕಣ್ಣ ಮಠಕ್ಕೆ ಬರ್ತಾನೆ. ಅವನ ಜೊತೆಲೆ ಒಂದು ಭತ್ತದ ಚೀಲವನ್ನು ತಂದಿರ್ತಾನೆ. ಅದರೊಳಗೆ 4,000 ಹಣ ಇರುತ್ತೆ. ಈ ಹಣವೇ ಸಿದ್ಧಗಂಗಾ ಮಠದ ಅಭಿವೃದ್ಧಿಗೆ ಕಾರಣ ಆಯಿತು. ಈ ನಡುವೆ ಮಠಕ್ಕೆ ಪ್ರವೇಶ ಪಡಿತಾ ಇದ್ದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಸಹ ಹೆಚ್ಚಾಗ್ತಾ ಇತ್ತು. ಈ ಕಾರಣದಿಂದ ಮಠಕ್ಕೆ ಹಣದ ಅವಶ್ಯಕತೆ ಹೆಚ್ಚಾಯಿತು. ಮಕ್ಕಳ ದಾಸೋಹಕ್ಕೆ ಆಹಾರ ನೀಡೋದು ಕಷ್ಟವಾಗ್ತಾ ಇತ್ತು. ಈ ಸಮಸ್ಯೆಯನ್ನು ಅರಿತ ಶಿವಕುಮಾರ ಸ್ವಾಮಿಗಳು ಊರೂರು ಸುತ್ತಿ ಪ್ರತಿ ಮನೆಗಳಿಗೂ ತೆರಳಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಗತ್ಯವಿರುವ ಆಹಾರಕ್ಕೆ ಸಹಾಯ ಮಾಡಿ ಎಂದು ಪ್ರತಿ ಮನೆಗೂ ಹೋಗಿ ಭಿಕ್ಷೆಯನ್ನು ಬೇಡಿ ಅವರ ಹಸಿವನ್ನು ನೀಗಿಸಿ ಅವರ ವಿದ್ಯಾಭ್ಯಾಸವನ್ನು ಸಹ ಮುನ್ನಡೆಸ್ತಾರೆ. ಹೀಗೆ ದಿನೇ ದಿನೇ ಸಿದ್ಧಗಂಗಾ ಮಠ ಎಲ್ಲ ಕಡೆಗಳಲ್ಲೂ ಪ್ರಖ್ಯಾತಿ ಪಡೆಯುತ್ತಾ ಹೋಗುತ್ತೆ. ಇದರಿಂದ ಸಾಕಷ್ಟು ಭಕ್ತಾದಿಗಳು ದಾನಿಗಳು ಸಿದ್ಧಗಂಗಾ ಮಠಕ್ಕೆ ದಾನ ದತ್ತಿಯನ್ನು ನೀಡ್ತಾರೆ. ಇಂದು ಸಿದ್ಧಗಂಗಾ ಮಠ ಬರೋಬ್ಬರಿ 9,000ಕ್ಕಿಂತ ಅಧಿಕ ಬಡ ಮಕ್ಕಳಿಗೆ ಅಕ್ಷರ ದಾಸೋಹವನ್ನು ನೀಡ್ತಾ ಇದೆ. 53 ಮಕ್ಕಳಿಂದ ಶುರುವಾದ ಸಿದ್ಧಗಂಗಾ ಮಠ ಇಂದು 9,000 ಮಕ್ಕಳನ್ನು ಸಾಕಿ ಸಲಹುವುದಕ್ಕೆ ಶಿವಕುಮಾರ ಸ್ವಾಮಿಗಳ ಪರಿಶ್ರಮ ಅಪಾರ. ಶಿವಕುಮಾರ ಸ್ವಾಮಿಗಳ ನಿಸ್ವಾರ್ಥ ಸೇವೆಗೆ ಜನರು ನಡೆದಾಡುವ ದೇವರು ಅಂತ ಕರೆದ್ರು. ಆದರೆ ಆ ದೇವರು ಇಂದು ನಮ್ಮೊಂದಿಗಿಲ್ಲ ಅನ್ನೋದೇ ತುಂಬ ದುಃಖದ ವಿಷಯ. ನೋಡೋದ್ರಲ್ಲ ಸ್ನೇಹಿತರೆ, ಒಬ್ಬ ತುಂಟ ಹುಡುಗ ನಡೆದಾಡುವ ದೇವರಾಗಿದ್ದು ಹೇಗೆ ಅಂತ. ಇದೇ ಥರದ ಹೊಸ ಮಾಹಿತಿಗಾಗಿ ನಮ್ಮ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.